ದ ಸಿಟಿ. ನೈಸ್. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಹುಲ್ ಮಲ್ಗಾನ್ ಆ್ಯಂಡ್ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನನ್ನ ಸೀನಿಯರ್ ಒಬ್ಬರು ಸ್ಮಿತಾ ಅಂತ ಹೇಳಿ ಗಾಡಿ ನೋಡ್ತಾ ಇದ್ದಾರೆ, ಬೈಕು RTR 310 ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಯಲಹಂಕ ಹತ್ರ ಒಂದು ಹೇಮಂತ್ TVS ಅಂತ ಒಂದು ಶೋರೂಮ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಒಂದು ಟೆಸ್ಟ್ ಡ್ರೈವ್ ತೊಗೊಳ್ಳೋಣ ಅಂತ ಸುಮ್ಮನೆ. ಬಟ್ ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಏನು ಅಂದರೆ ಎರಡು ಸೇಮ್ ಇಂಜಿನು, ಸ್ಪೆಕ್ಸ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಇದ್ದಾವೆ. ಸೊ ಯಲಹಂಕ ಹೋಗಬೇಕು, ಬನ್ನಿ ಹೊರಡೋಣ. ಸ್ಪೆಕ್ಸ್ ಏನಿದೆ ಅಂತ ಹೇಳಿ ನಾನು ಡೈರೆಕ್ಟಾಗಿ ಆ ಗಾಡಿ ಹತ್ತದ್ಮೇಲೆ ಹೇಳ್ತೀನಿ ನಿಮಗೆ. ಬನ್ನಿ, ಲೆಟ್ಸ್ ಗೋ. ಓಕೆ, ಇನ್ನು ಯಲಹಂಕ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಕಂಟಿನ್ಯೂ. ಓಕೆ, ಹೋಗೋಣ. ನಾನೇನು ಮಾಡ್ತೀನಿ, ಇಲ್ಲಿ ಇದನ್ನು ತೆಗ್ದಿದ್ದೀನಲ್ಲ ಮೊಬೈಲ್ ಹೋಲ್ಡ್ರು, ಹಾಗಾಗಿ ಇಂಟರ್ಕಾಮ್ ಕನೆಕ್ಟ್ ಮಾಡಿಕೊಂಡು ಲೊಕೇಶನ್ ಆನ್ ಮಾಡಿಕೊಂಡು ಆಡಿಯೋ ಆನ್ ಮಾಡ್ಕೊತೀನಿ. ಅದು ಹೇಳ್ತಾ ಹೋಗುತ್ತೆ, ನಾನು ಅದೇ ಥರ ಹೋಗ್ತೀನಿ. ಕೆಲವೊಂದು ಸರಿ ಅದು ಏನೇನೋ ಹೇಳುತ್ತೆ, ಅರ್ಥ ಆಗಲ್ಲ. ಆಗ ಎಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು, ಯೂಶ್ವಲಿ ಆ ಥರ ಆಗಲ್ಲ. ಹೋಗಿಮ್ಮ ಹೋಗಿ. ಸೊ ಎಲ್ಲನ ಒಂದು ಕಡೆ ನಿಲ್ಲಿಸ್ಬಿಟ್ಟು ಮೊಬೈಲ್ ನೋಡಿಕೊಂಡು, ಅದು ಯಾವಾಗೋ ಒಂದು ಸರಿ ಬರುತ್ತೆ, ಕಂಟಿನ್ಯೂಸ್ ಆಗಿ ಅಂತೂ ಬರಲ್ಲ. ಏನು ಫ್ಲೈಓವರ್ ಮಾಡ್ತವ್ರ ಅಥವಾ ಏನು ಕತೆ ಇದರದ್ದು? ಹತ್ತಿರ ಇದೆ ಗುರು. ಒಂದು ನಮ್ಮ ಮನೆಯಿಂದ ಒಂದು 4-4.5 ಕಿಲೋಮೀಟ್ರ್ ಏನೋ ಬಂದೆ ಅಷ್ಟೇ. ಇಲ್ಲಿಂದ ಒಂದು 200 ಮೀಟರ್ಸ್ ಏನೋ ಇದೆ ಶೋರೂಮ್. ಇಲ್ಲೇನಾ? ಅಲ್ಲ ಇಲ್ಲಿ ಐತಲ್ಲ TVS. ಎಸ್, ವೇರ್ ಈಸ್ ದ ಪಾರ್ಕಿಂಗ್? ಬನ್ನಿ ಹೊರಡೋಣ ಒಳಗಡೆ. ಹೋಗ್ಬಾ. ಚಲೋ, ಬಂದವ್ರೆ ಅವರು. ಸೊ ಗಾಡಿ ಹೆಂಗಿದೆ ಅಂತ ಒಂದು ಸರಿ ನೋಡಿಕೊಂಡು ಬರಲಿ ಟೆಸ್ಟ್ ಡ್ರೈವಿಂದ. ಯಾಕ? ಹಾಂ, ಅಡ್ಜಸ್ಟಬಲ್ ಕಷ್ಟು ನಿಮಗೆ ಇದು ದೂರ ಹೋಗುತ್ತೆ. ನೀವು ದೂರ ಮಾಡಿಕೊಂಡು ಇದನ್ನು ಚೇಂಜ್ ಮಾಡಿಕೊಂಡ್ರೆ ಸೊ ಇನ್ನೊಂದು ಸ್ವಲ್ಪ ದೂರ ಹೋಗುತ್ತೆ. ಕೈ ಚಿಕ್ಕದಿರೋರಿಗೆ 1 ನಂಬರ್ ಇಟ್ಕೋಬೇಕಾಗುತ್ತೆ, ಅವಾಗ ಹತ್ತಿರ ಬರುತ್ತೆ ಅಷ್ಟೇ. ಹೆಂಗೈತೆ ಗಾಡಿ? ಚೆನ್ನಾಗೈತಾ? ನಾನು ಹೋಗಿ ಬರ್ತೀನಿ, ಇರು, ಇನ್ನು ಇಟ್ಕೊ. ನಂದು ಇದು ಬೇಕಮ್ಮ? ಓಕೆ. ಎಷ್ಟು? 800? ವಾವ್. ಓಕೆ, ಫಸ್ಟ್ ಗ್ಲಾನ್ಸ್ ಡಿಜಿಟಲ್ ಓಡೋಮೀಟ್ರ್ ಇದೆ ಗುರು, ನೋಡೋಣ. ಕ್ರೇಜಿ.
ಮೇ ಬಿ ನನಗೆ ನಾನು ಇಷ್ಟು ದಿನ ವಿತ್ ವಿಂಡ್ಶೀಲ್ಡ್ ಓಡಿಸಿದ್ದೀನಲ್ವ, ಅದಕ್ಕೋಸ್ಕರ ಏನು ಸ್ವಲ್ಪ ಏರ್ ಫೀಲ್ ಆಗ್ತಾಯಿದೆ ಮುಂದೆ. ಬಟ್ ನೈಸ್. ಸೊ ಸೇಮ್ BMW N310 ಇದೆ ಅಲ್ಲ, ಸೇಮ್ ಇಂಜಿನೇ. ಅರೌಂಡ್ ಸ್ವಲ್ಪ ಸ್ಪೆಕ್ಸ್ ಏನು ಚೇಂಜ್ ಇದೆ ಅಂತ ಹೇಳಿದ್ನಲ್ಲ. ಸೊ ಅರೌಂಡ್ 35-36 ಮ್ಯಾಕ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಟಾರ್ಕ್ ಬಂದುಬಿಟ್ಟು ಅರೌಂಡ್ 28 Nm ಟಾರ್ಕು, ಅರೌಂಡ್ 6500 RPM ಟಾರ್ಕು. ಆ್ಯಂಡ್ ಪವರ್ ಬಂದುಬಿಟ್ಟು ಅರೌಂಡ್ 9700 RPMಗೆ. ಸೊ ಟಾಪ್ ಸ್ಪೀಡು ಅವ್ರು ಕೋಟ್ ಮಾಡುವಂಥದ್ದು ಒಂದು ಅರೌಂಡ್ 150 ಅಂದ್ಕೊಳ್ಳಿ. ಸೊ ಅದಕ್ಕಿಂತ ಮೇಲೆ ಹೋಗುತ್ತೆ, ಇಟ್ಸ್ ಕಾಮನ್. ಪ್ಲಸ್ ಇಂಜಿನ್ ಕೂಡ ಸೇಮ್ ಅಲ್ಲ. ಬಟ್ ಯಾಕೊಂದು ಸ್ವಲ್ಪ ಗ್ರಂಟ್ ಫೀಲಿಂಗ್ ಇದೆ. ಬಟ್ ನೈಸ್, ಫಸ್ಟ್ ಗ್ಲಾನ್ಸ್ ಸಖತ್ತಾಗಿದೆ. ಹೈಟು ಬರೀ ಸೀಟ್ ಹೈಟು 800 mm ಇದೆ. ವಾ, ಏನು ಪವರ್ ಕಿಕ್ಕರು ಇದು. ನಾನು ಆ ವಿಂಡ್ಶೀಲ್ಡ್ ಇರೋ ಗಾಡಿ ಓಡಿಸಿದ್ದಕ್ಕೆ ಡೈರೆಕ್ಟಾಗಿ ಓಪನ್ ಇದಕ್ಕೆ ಬಂದಾಗ ನನಗೆ ಆ ಥರ ಫೀಲ್ ಆಗ್ತಾಯಿತ್ತಾ, ಅಥವಾ ಪವರು ಇದೆ, ಲೀನಿಯಂಟ್ ಇದೆ. ನೈಸ್. ಸೊ ಅರೌಂಡು 30-35 ಮೈಲೇಜ್ ಕೊಡ್ಬೋದು. ಅಗೇನ್ ಇದಕ್ಕಿಂತ ಮೇಲೆ ಏನೋ BMW ಜಾಸ್ತಿ ಇದು. ಯಾಕಂದರೆ ಇಂಜಿನ್ ಸೇಮ್ ಇದ್ರೂ ಅಗೇನ್ ECU ರಿಮ್ಯಾಪ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಲೋವರ್ ಎಂಡ್ ಟಾರ್ಕು ಸ್ವಲ್ಪ ಗ್ರಂಟ್ ಆಯಿತು, ಬಟ್ ಗಾಡಿ ಸ್ಟಾಪ್ ಆಗಿಲ್ಲ. ಈಸಿ ಟು ಹ್ಯಾಂಡಲ್, ವೆರಿ ಈಸಿ ಟು ಹ್ಯಾಂಡಲ್ ಮ್ಯಾನ್. ಒಳ್ಳೆ ಎಕ್ಸ್ಪಲ್ಸ್ ಹ್ಯಾಂಡಲ್ ಮಾಡೋ ಥರ ಆಗುತ್ತೆ ಗಾಡಿ. ನೈಸ್. ಇದು ಕ್ಲೀನಾಗಿ ಕಂಪ್ಲೀಟಾಗಿ ಒಂದು ಟೆಸ್ಟ್ ತೊಗೋಬೇಕು, ಆವಾಗಲೇ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ. ಬಟ್ ಲೀನಿಯಂಟ್ ಇದೆ, ಸ್ಮೂತ್ ಇದೆ ಗಾಡಿ. ಓಡೋಮೀಟ್ರ್ ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ ಅಲ್ಲ ಗಾಡಿದು, ಅದಕ್ಕೆ. ನೈಸ್. ಓ, ಇದಕ್ಕೇನು ಇದು ಹ್ಯಾಝಾರ್ಡು ಕೊಟ್ಟವನೇ. ವಂಡರ್ಫುಲ್ ಗುರು. ಹ್ಯಾಝಾರ್ಡ್ ಇದೆ ನಿಮಗೆ, ಅಡ್ಜಸ್ಟೇಬಲ್ ಇದಾ, ಸ್ಪೋಕ್ಸ್ ಇರಬೇಕು. ಬಟ್ ಫಸ್ಟ್ ಗ್ಲಾನ್ಸ್ ಒಂಥರ ಎಲ್ಲನೂ ಮಿಕ್ಸಪ್ ಮಾಡಿ ಒಳ್ಳೆ ಗಾಡಿ ತಂದಿದ್ದಾರೆ ಗುರು. ಫ್ರಂಟು ಒಂಥರ ಡುಕಾಟಿ ಆ್ಯಂಡ್ Z900 ಹೆಡ್ಲೈಟ್ ಬರ್ತಲ್ಲ, ಅದೇ ಥರ ಇದೆ. ಆ್ಯಂಡ್ ನೈಸ್. ಸೊ ಈ ಗಾಡಿಗೂ ಆ ರೆಡ್ ಕಲರಲ್ಲಿ ಬರೆದಿರೋ ಇದಕ್ಕೂ ಆ್ಯಂಡ್ ರೆಡ್ ಕಲರ್ ಅಲಾಯ್ ವೀಲ್ಸ್ಗೂ ಸಿಂಕ್ ಇದೆ, ಚೆನ್ನಾಗಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಇವಾಗಿನ ಗಾಡಿಗೆ ಬರೋ ಥರನೇ ಟ್ಯೂಬ್ಲೆಸ್ ಟೈರ್ಸ್. ಹೇಗೆ ಅನ್ನಿಸ್ತು ನಿಮಗೆ? ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತಾ? ಪವರ್ ಮಾತ್ರ ಚೆನ್ನಾಗಿದೆ. ಪವರ್ ಸ್ಟಾರ್ಟಿಂಗ್ ಎಲ್ಲ ಇನ್ನೂ ಅದು ಫಸ್ಟ್ ಸರ್ವಿಸ್ ಆಗಿಲ್ಲ, ಬರೀ 345 ಕಿಲೋಮೀಟರ್ಸ್ ಏನೋ ಓಡಿದೆ. ಅದು ಫುಲ್ ಟಾರ್ಕ್ ಆಗಬೇಕು. ಫುಲ್ ಟಾರ್ಕ್ ಆದಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಚೆನ್ನಾಗಿದೆ ಗಾಡಿ, ಚೆನ್ನಾಗಿದೆ. ನೀವು 160 ಆರಾಮಾಗಿ ಟಚ್ ಆಗುತ್ತೆ. ಸೇಮ್ ಇಂಜಿನ್ ಅಲ್ಲ? ಸೇಮ್ ಇಂಜಿನು. ರಿಮ್ಯಾಪ್ ಅಥವಾ ECU ಇದು ಬರುತ್ತಲ್ಲ ಟ್ಯೂನಿಂಗು, ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕೊಡ್ತಾನೆ. BMW ಟ್ಯೂನಿಂಗೇ ಬೇರೆ ಇರುತ್ತೆ, TVS ಟ್ಯೂನಿಂಗೇ ಬೇರೆ ಇರುತ್ತೆ. ಸೊ ಆ್ಯಂಡ್ ಇದರಲ್ಲಿ ಏನು ಬರುತ್ತೆ, BMW ಅಲ್ಲಿ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ವಾಟರ್ ಕೂಲ್ಡ್ ಇಂಜಿನ್ ಇದು. ಬಟ್ TVS RTR 310 ಏನಿದೆ, ದಟ್ ಈಸ್ ಆ್ಯಕ್ಚುಲಿ ಲಿಕ್ವಿಡ್ ಕೂಲು.
ಸೊ ವಾಟರ್ ಕೂಲು, ಅದು ಟಿ ವಿ ಎಸ್ದು ಲಿಕ್ವಿಡ್ ಕೂಲು. ಸೊ ಈ ಥರ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿರ್ತಾನೆ. ಸೊ ಇವಾಗ 310 ಅಂದರೆ ಆಲ್ಮೋಸ್ಟ್ ಇಂಜಿನ್ ಎಲ್ಲ ಸೇಮೇ ಬರುತ್ತೆ. BMW 310 GS ಇರ್ಬೋದು, 310R ಇರ್ಬೋದು, RR 310, ಅದು ಟಿ ವಿ ಎಸ್ ಆಗಿರಲಿ ಅಥವಾ BMW ಆಗಿರಲಿ. ಆ್ಯಂಡ್ ಈಗ RTR 310. ಸೊ ಎಲ್ಲನೂ ಸೀರೀಸ್ ಏನಿದೆಯಲ್ಲ ಇಂಜಿನ್ ಸೇಮ್ ಬರುತ್ತೆ. ಬಂತು ನೋಡಿ. ಬಟ್ ಲುಕ್ ವೈಸ್ ಕ್ರೇಜಿ ಆಗಿದೆ ಗುರು. ಅಲ್ಲ 310cc ಇಸ್ ಕಾಮನ್ ಪವರು. ಹಾಂ, ಇಲ್ಲ ನನಗೇನು ಅನಿಸಿಲ್ಲ. ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ, ಅದು ಹೊಸ ಗಾಡಿ. ಹಾಕಿಲ್ಲೇ ಈಸಿ ಐತಿ, ಈಸಿ ಐತಿ. ಸೊ ಆಗತ್ತೆ. ಸೊ ನೀವು ಮೊಬೈಲು ಕನೆಕ್ಟ್ ಮಾಡ್ಬೋದಲ್ಲ GPS-ಗೆ. ಫಸ್ಟ್ ಗ್ಲಾನ್ಸ್ ಚೆನ್ನಾಗೈತೆ. ಬಟ್ ಫಸ್ಟ್ ಲಾಟ ಸೆಕೆಂಡ್ ಲಾಟ ಕೇಳಬೇಕು. ಮೇಡಮ್, ಇದು ಫಸ್ಟ್ ಲಾಟ ಸೆಕೆಂಡ್ ಲಾಟ ಗಾಡಿ? ಗಾಡಿ ಇದು ನಮಗೆ ಫಸ್ಟ್ ಲಾಟ್. ಫಸ್ಟ್ ಲಾಟನಾ? ಫಸ್ಟ್ ಲಾಟಲ್ಲಿ ಬಂದ ತಕ್ಷಣ ಇದು ಮ್ಯಾನೇಜ್ಮೆಂಟ್. ಓಕೆ ಸರ್, ಬಿಲ್ ಟು ಆರ್ಡರ್ ಬೇಕು ಇದರಲ್ಲೇ ಅಂತಂದರೆ ಅರೌಂಡ್ 40 days ಒಳಗಡೆ ಬರುತ್ತೆ. 40 days ಅಂತಂದರೆ ನಿಮಗೆ ಬೇಗ ಸಿಗುತ್ತೆ. ಏನು ಡಿಫ್ರೆನ್ಸ್ ಆಗುತ್ತೆ ಎರಡಕ್ಕೂ, ಬಿಲ್ ಟು ಡೇಟ್ಗೂ ಮತ್ತು ನಾರ್ಮಲ್ ಅಂತಂದರೆ? ಡಿಫ್ರೆನ್ಸ್ ನಿಮಗೆ ಫಸ್ಟ್ ಇದ್ರಾಗ ಏನರ ಈಗ ಪ್ರಾಬ್ಲಮ್ಸ್ ಬಂತು ಅನ್ಕೋ, ಅದನ್ನು ಕರೆಕ್ಟ್ ಮಾಡಿಕೊಡ್ತಾರೆ. ಬಿಲ್ ಟು ಡೇಟ್ ಒಳಗೆ ಕರೆಕ್ಟ್ ಮಾಡ್ತಾರೆ. ಹಂಗಾರೆ ಅದಕ್ಕೆ ಕಾಯ್ ಚಲೋ ಅಲ್ಲ. ಈ ಒಂಥರ ಫಸ್ಟ್ ಲಾಟ್ ಅಂದರೆ ಸ್ಯಾಂಪಲ್ಸ್ ಬಂದಂಗೆ. ಫಸ್ಟ್ ಲಾಟ್ ಯಾರಿಗೆ ಬೇಕು ಅವರಿಗೆ. ಸೊ ಸೆಕೆಂಡ್ ಲಾಟ್, ಈ ಫಸ್ಟ್ ಲಾಟ್ದಾಗ ಏನೇನು ಕಂಪ್ಲೇಂಟ್ ಬರ್ತೈತಲ್ಲ ಅದು ಸಾಲ್ವ್ ಆಗುತ್ತೆ. ಬಿಲ್ ಟು ಆರ್ಡರ್ ಡೈನಾಮಿಕ್ ಕಿಟ್ಟಲ್ಲಿ ನಿಮಗೆ ಟೈರ್ ಪ್ರೆಷರ್ದು ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ. ಓಕೆ. ಮತ್ತು ಫ್ರಂಟ್ ಆ್ಯಂಡ್ ರೇಸ್ ಸಸ್ಪೆನ್ಷನ್ ವೈಸ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ವೈಸ್ ಬರುತ್ತೆ. ಇವಾಗ ಇದು ಅಡ್ಜಸ್ಟಬಲ್ ಇಲ್ಲ, ನಾರ್ಮಲ್ ಐತೆ. ಹಾಂ, ಅಡ್ಜಸ್ಟಬಲ್ ಬರೋಲ್ಲ. ಪ್ಲಸ್ ನಿಮಗೆ ಬ್ರಾಸ್ ಕೋಟೆಡ್ ಡ್ರೈ ಚೈನ್ ಬರುತ್ತೆ. ಓಕೆ. ಗೋಲ್ಡ್ ಕಲರ್ ಚೈನ್ ಬರುತ್ತೆ ಗೊತ್ತು. ಇದು ಡೈನಾಮಿಕಲ್ಲಿ ಡೈನಾಮಿಕ್ ಪ್ರೋದಲ್ಲಿ ಇಷ್ಟು ಬರ್ತದೆ. 4000 ಡಿಫ್ರೆನ್ಸ್ ಅಲ್ಲ ಇದಕ್ಕೂ ಅದಕ್ಕೂ? ಇಲ್ಲ, ಇದಕ್ಕೂ ಅರೌಂಡ್ 12,000 rupees ಡಿಫ್ರೆನ್ಸ್ ಬರುತ್ತೆ. ಇದರಲ್ಲಿ ಏನೇನಿದೆ ಹೇಳಿ? ಇದರಲ್ಲಿ ಬಂದು ವೀಲ್ ಕಂಟ್ರೋಲಿಂಗು, ರೇರ್ ಲಿಫ್ಟ್ ಪ್ರೊಟೆಕ್ಷನ್ನು, ಕಂಟ್ರೋಲ್ ಸೀಟ್, ಕೂಲ್ ಸೀಟಿಂಗ್, ಕ್ಲೈಮೇಟ್ ಕೂಲ್ ಸೀಟಿಂಗ್ ಬರುತ್ತೆ. ಪ್ಲಸ್ ಕನೆಕ್ಟಿಂಗ್ ಟ್ರಾಕ್ಷನ್ ಕಂಟ್ರೋಲು. ಟ್ರಾಕ್ಷನ್ ಕಂಟ್ರೋಲ್ ಅದು ಕಾಮನ್ ಬಿಡಿ. ಮತ್ತು ಇದು ABS ಕಂಟೈನಿಂಗ್ ಡ್ಯುಯಲ್ ಚಾನಲ್ ಅಲ್ಲ, ನೀವು ನಾರ್ಮಲಾಗಿ ಬರುತ್ತೆ. ಲೀನಿಯರ್ ಆಗಿದೆ. ಪ್ಲಸ್ ನನಗೆ ಈಗ ನನ್ನ BMW ನೋಡಿದ್ರೆ ಕೆಳಗಡೆ ಕಾಲು ಫುಲ್ ಫುಟ್ ಹತ್ಕೊಳ್ಳಲ್ಲ, ಒಂಥರ ಟಿಪ್ಟೋ ಮಾಡ್ತೀನಿ. ಇಲ್ಲಿ ಕಂಪ್ಲೀಟ್ ಇದಿದೆ. ಸೊ ಫಸ್ಟ್ ಲಾಟ್ ಅಂತೆ ಗಾಡಿ. ಸೊ ಸೆಕೆಂಡ್ ಲಾಟ್ವರೆಗೂ ಕಾಯೋದು ಬೆಟ್ರ್. ಪ್ಲಸ್ ಇದು ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇಲ್ಲ ಫಸ್ಟ್ ಲಾಟಲ್ಲಿ, ಡೈನಾಮಿಕಲ್ಲಿದೆ. ಸೊ ಡೈನಾಮಿಕ್ಗೆ ವೇಟ್ ಮಾಡೋದು ಒಳ್ಳೆಯದು. ನೈಸ್. ಮಿಶಲಿನ್ ಟೈರ್ಸ್ 150/60 ಅನ್ಕೊತೀನಿ. ಸಾರಿ, ಮೆಡಿಕಲ್ ಗೊತ್ತಿಲ್ಲ, ಇಲ್ಲೇ ಇದೆ ನೋಡಿ. ಓಕೆ. ಸೊ ಬ್ಯಾಕ್ ಟೈರು ಮಿಶಲನ್ನು 150/60 ಆ್ಯಂಡ್ ಫ್ರಂಟ್ ಟೈರು 110/70. ಚೆನ್ನಾಗಿದೆ. ಗೋಪ್ರೋ ನೈಸ್. ಹೇಮಂತ್ TVS ಅಂತ. ಸೊ ಹತ್ತಿರ ಇದೆ, ತುಂಬ ಹತ್ತಿರ ಇದೆ. ಸೊ ಬಂದು ನೋಡ್ಕೊಳ್ಳೋಕ್ಕೆ ಗಾಡಿ ಬಗ್ಗೆ ಚೆನ್ನಾಗಿದೆ ಗುರು. ಸ್ವಲ್ಪ ಲೈಟಾಗಿ ವೈಬ್ರೇಷನ್ ಬರುತ್ತೆ, ಅದು ಕಾಮನ್ ಯಾವುದೇ ಗಾಡಿ ಆದರೂ. ಯಾವುದೇ ಗಾಡಿ ತೊಗೊಂಡ್ರೂ ಲೈಟಾಗಿ ಸ್ವಲ್ಪ ಏನೋ ವೈಬ್ರೇಷನ್ ಬರೋದು ತುಂಬಾ ಕಾಮನ್. ಅದೇನು ಮಾಡೋಕ್ಕೆ ಬರೋಲ್ಲ. ಅಗೇನ್ ಕೆಲವೊಬ್ರಿಗೆ ಏನಾಗುತ್ತೆ, ಫಸ್ಟ್ ಸರ್ವಿಸ್ ಆದಮೇಲೆ ಕ್ಲಿಯರ್ ಔಟ್ ಆಗಿಬಿಡುತ್ತೆ.
ಕೆಲವೊಬ್ರು ಸೆಕೆಂಡ್ ಸರ್ವಿಸ್ ಆದಮೇಲೆ ಕ್ಲಿಯರ್ ಆಗುತ್ತೆ. ಸೊ ನನಗೆ ನನ್ನ ಗಾಡಿ ವೈಬ್ರೇಷನ್ ಇತ್ತು, ಅದು ಕೂಡ ಕ್ಲಿಯರ್ ಆಯಿತು. ಹಿಂಗೆ ಕಾಣ್ತಾ ಇದ್ದಾವೆ ನೋಡಿ, RTR 310 GS 310. ಸೊ ಯಾ ಫೀಲ್ ಲೈಕ್ ನೆಕ್ಸ್ಟ್ ಲಾಟ್ವರೆಗೂ ಡೈನಾಮಿಕ್ವರೆಗೂ ವೇಟ್ ಮಾಡಿ. ಸೊ 40 days ಬೇಕಂತೆ. ಬೆಟರ್ ಟು ವೇಟ್ ಫಾರ್ 40 days ಆ್ಯಂಡ್ ದೆನ್ ಟೇಕ್ ಅಪ್ ಟು ಡೇಟ್ ಗಾಡಿ. ಸೊ ನಿಮಗೆ ಮೇನ್ ಸಸ್ಪೆನ್ಷನ್ ನೈಸ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಚಿಕ್ಕ ವ್ಲಾಗ್ ಇದು. ಸೊ ಬುಕ್ಕಿಂಗ್ ಆಗ್ತಾಯಿದೆ. ಸೊ ಒಂದು ಸರಿ ಬುಕ್ ಆದಮೇಲೆ ಕರೆಕ್ಟಾಗಿ ಗಾಡಿ ಅಟ್ಲೀಸ್ಟ್ ಒಂದು 30-40 ಕಿಲೋಮೀಟ್ರು ಕೈಗೆ ಸಿಕ್ಕಿದಾಗ ನೀಟಾಗಿ ಗಾಡಿ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಸದ್ಯಕ್ಕೆ ಹೊರಡುವ ಸಮಯ. ಇಲ್ಲೇ ಹೋಗ್ತಾರೆ ಇಂಡಿಕೇಟ್ರ್ ಮಾನಿಟರ್ ಆಫ್ ಆಯಿತು. ಚಲೋ ನಾವು ಹೋಗೋಣ, ಬರೋಣ. ಸರಿ ಬಾಯ್ ಬಾಯ್. ಡೆಲಿವರಿ ತೊಗೊಳ್ಳೋವರೆಗೂ ನಾನು ಏನು ಸಜೆಸ್ಟ್ ಮಾಡ್ತಾಯಿದ್ದೀನಿ, ಸೆಕೆಂಡ್ ಲಾಟ್ವರೆಗೂ ವೇಟ್ ಮಾಡು. ಸೊ ಸೆಕೆಂಡ್ ಲಾಟ್ ವೇಟ್ ಮಾಡಿದ್ಮ್ಯಾಗ ಹೊಸ ಗಾಡಿ ಬರ್ತಲ್ಲ, ಆವಾಗ ಅಟ್ಲೀಸ್ಟ್ ಫಸ್ಟ್ ಲಾಟಲ್ಲಿ ಏನೇನಿಲ್ಲ ಅದು ಸೆಕೆಂಡ್ ಲಾಟಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ. ಅಯ್ಯೋ ಇವ್ರು ಹೋಗಲ್ಲ, ನಮಗೆ ಬಿಡಲ್ಲ ಯಾರಿಗೋರು. ಓಯ್ ಇರು. ಚಲೋ ಸ್ನೇಹಿತರೆ, ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ನಲ್ಲಿ, ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.